ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ದಿನಾಲೂ ಅಡುಗೆ ಮಾಡಿ ತೋರಿಸ್ತಿದ್ದೆ. ಇವತ್ತೊಂದು ಹೇರ್ ಪ್ಯಾಕ್ ಮಾಡೋದು ತೋರಿಸ್ತೀನಿ, ತಲೆಗೆ ಹಚ್ಕೊಲಿಕ್ಕೆ. ಅಂದರೆ ಅಗಸಿ ಜೆಲ್ ಮಾಡ್ತೀನಿ. ಇದು ಅಗಸಿ ತೊಗೊಂಡೆ ನೋಡಿರಿ, ಒಂದು ಸಣ್ಣ ಬಟ್ಲು, ಆಮೇಲೆ ಒಂದು ದೊಡ್ಡ ಚಮಚ ಮೆಂತೆ, 2 ಥರ ಮೆಂತೆ ತೊಗೊಂಡೇನಿ. ಅಂದರೆ ಇದು ಸಾದಾ ಮೆಂತೆ. ಆಮೇಲೆ ಇದನ್ನು ಏನು ಮಾಡೀನಿ, ಇವು ಎಳ್ನೀರು ಇರ್ತದಲ್ಲ, ಕಾಯಿ ನೀರು, ಆ ಕಾಯಿ ನೀರೊಳಗೆ ನೆನೆಸಿಟ್ಟು ಒಣಗಿಸಿಟ್ಟು ತೊಗೊಂಡೀನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು, ಇಷ್ಟನ್ನು ತೊಗೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೀನಿ. ಇದನ್ನು ಕುದಿಸ್ತೀನಿ. ಈಗ ಆಲ್ರೆಡಿ ನಾನು ಏನು ಮಾಡೀನಿ, ಗ್ಯಾಸ್ ಹಚ್ಚಿಬಿಟ್ಟು ನೀರು ಕುದಿಲಿಕ್ಕಿಟ್ಟೀನಿ. ಈ ಥರ ನೀರು ಕುದಿ ಮುಂದಾಗ ಅಗಸೆ ಹಾಕ್ತೀನಿ, ಆಮೇಲೆ ಮೆಂತೆ ಹಾಕ್ತೀನಿ, ಆಮೇಲೆ ಈ ಮೆಂತೆ ಹಾಕ್ತೀನಿ, 2 ಥರ ಮೆಂತೆ, ಆಮೇಲೆ ಕರಿಬೇವು ಹಾಕ್ತೀನಿ. ಇದು ಎಲ್ಲ ಸೇರಿಸ್ಬಿಟ್ಟು ಚೆಂದಾಗಿ ಕುದಿಸ್ಬೇಕು. ಕುದಿಸಿದ್ರೆ ಜೆಲ್ ಆಗುತ್ತೆ. ಇದು ಈ ಜೆಲ್ ಏನದ ಸೋಸ್ಕೊಂಡು ಹೇರ್ ಪ್ಯಾಕ್ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ನಿಮಗೆ. ಚೆಂದ ಕುದ್ದು ಜೆಲ್ ಬಿಡ್ಬೇಕಿದು. ಇದನ್ನೇನದ ಸ್ವಲ್ಪ ಬಿಸಿ ಇರೋದ್ರಾಗೇ ನಾವೇನು ಮಾಡಬೇಕು, ಸೋಸ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಗಟ್ಟಿಯಾಗಿಬಿಡ್ತದೆ. ಇದು ಮೊದಲು ಜೋರಿಟ್ಟು ನೀರೆಲ್ಲ ಕಾಸಿದ ಮೇಲೆ ಸ್ವಲ್ಪ ಸಣ್ಣ ಉರಿ ಒಳಗೆ ಕುದಿಸ್ಬೇಕು. ಸಣ್ಣ ಅಂದ್ರೆ ಪೂರ ಸಣ್ಣ ಅಲ್ಲ, ಮೀಡಿಯಮ್ ಉರಿ ಒಳಗೆ. ಇದು ಜೆಲ್ ಹಚ್ಚಿದ್ರೆ ಕೂದಲು ಉದುರಂಗಿಲ್ಲ, ಸ್ವಲ್ಪ ಕೂದಲು ಬರ್ತಾವೆ. ಅಂದ್ರೆ ಏನದ, ನಾವು ಕೂದಲು ಬರ್ತದ ಅಂದ ತಕ್ಷಣ ಕೆಲವೊಬ್ರು ಹೇಳ್ತಾರೆ, ಇವತ್ತು ಹಚ್ಚ್ರಿ ನಾಳೆ ಬರುತ್ತೆ. ಅವೆಲ್ಲ ಸುಳ್ಳು, ಬರೋಂಗಿಲ್ಲ. ಹಾಗೆಲ್ಲ ಎಲ್ಲದಕ್ಕೂ ಒಂದು ಟೈಮ್ ಇರ್ತದೆ, ಟೈಮ್ ಬೇಕು. ಆಮೇಲೆ ಏನು ಮಾಡಬೇಕು, ನಾವು ಮುಂಚೆ ಹಚ್ಬೇಕಂತಂದ್ರೆ ಏನು ಮಾಡಬೇಕು, ಮೊದಲು ಹುಡುಗರಿಗೆ 6ರಿಂದ 7 ವರ್ಷ ಇರೋದ್ರೊಳಗೇ ಯಾವಾಗಲೂ ವಾರದಾಗ 2 ಸಲ ಈ ಜೆಲ್ ಹಚ್ಚಬೇಕು. ಆಮೇಲೆ ಇನ್ನೊಂದು ಕೊಬ್ಬರಿ ಎಣ್ಣೆ ಮಾಡಿ ತೋರಿಸ್ತೀನಿ ನಾನು. ಈರುಳ್ಳಿದು, ಉಳ್ಳಾಗಡ್ಡಿ, ಆಮೇಲೆ ಮೆಂತೆ, ಆಮೇಲೆ ಕರಿಬೇವು, ದಾಸವಾಳದ ಹೂವು, ದಾಸವಾಳದ ಎಲೆ ಎಲ್ಲ ಹಾಕಿ ಅದನ್ನು ಮಾಡಿ ತೋರಿಸ್ತೀನಿ. ದಿನಾಲೂ ರಾತ್ರಿ ಆ ಕೊಬ್ಬರಿ ಎಣ್ಣೆ ಹಚ್ಚಿ ಮಲಗಿಸ್ಬೇಕು. ಅಂದರೆ ಬೆಳಗ್ಗೆ ಅದನ್ನು ತೊಳಿಬೇಕು. ಸಣ್ಣ ಹುಡುಗರು ಇದ್ದರೆ ಅವ್ರಿಗೇನದಲ್ಲ ವಾರದಾಗ 2 ಸಲ ಹಚ್ಬೇಕು, ಎಣ್ಣೆ ತಂಪಾಗುತ್ತೆ. ಇದು ವಾರದಾಗ 2 ಸಲ ಜೆಲ್ ಹಚ್ಚಿದ್ರೆ ಏನು ತೊಂದರೆ ಇಲ್ಲ. ಮೊದಲಿನಿಂದ ನಾವು ಮೇಂಟೈನ್ ಮಾಡ್ಕೊತಾ ಬಂದರೆ ಕೂದಲು ಚೆಂದ ಬರ್ತದೆ, ಉದುರಂಗಿಲ್ಲ. ಒಂದು 20 ವರ್ಷ 30 ವರ್ಷ ಆದ ತಕ್ಷಣ ಕೂದಲು ಉದುರಿರ್ತಾವಲ್ಲ, ಅವಾಗ ಅದು ಹಚ್ಚಬೇಕು ಇದು ಹಚ್ಬೇಕಂದ್ರೆ ಏನೂ ಆಗಂಗಿಲ್ಲ. ಭಾಳ ಅಂದ್ರೆ ಕೂದಲು ಉದುರೋದು ನಿಂದಿರಿಸ್ಬೋದು ಅಷ್ಟೇ. ದಪ್ಪ ಬರ್ತಾವೆ, ಉದ್ದ ಬರ್ತಾವೆ, ಅವೆಲ್ಲ ಸುಳ್ಳು. ಆ ಥರ ಹೇಳಂಗಿಲ್ಲ ನಾನು. ಈ ಥರ ಮನೆ ಮದ್ದು ಮಾಡ್ಕೋತಾ ಇದ್ರೆ ಇದ್ದಷ್ಟು ಕೂದಲಾರೆ ಚೆಂದ ಇರ್ತಾವೆ, ಉದುರಂಗಿಲ್ಲ ಅಷ್ಟೇ. ಕೆಲವೊಬ್ಬರು ಆಮೇಲೆ ಆಹಾರ ಪದ್ಧತಿ ಒಳಗೂ ನಾವು ಸರಿ ಮಾಡ್ಕೋಬೇಕು. ತಪ್ಪಲು ಪಲ್ಯ ಅದು ತಿನ್ನಬೇಕು, ಹಣ್ಣುಗಳು ತಿನ್ನಬೇಕು, ಈ ಥರ ಎಲ್ಲ ನೀರು ಜಾಸ್ತಿ ಕುಡಿಬೇಕು. ಈ ಥರ ಎಲ್ಲ ಡಾಕ್ಟ್ರ್ ಹತ್ರ ಹೋದ್ರೂ ಅವ್ರು ಹೇಳೋದು ಇದೇ ಸಜೆಷನ್. ಎಲ್ರಿಗೂ ಗೊತ್ತಿರೋ ವಿಷಯ ಇದು, ಯಾರೂ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲಿದು. ಈ ಥರ ಮಾಡ್ಬೇಕು. ಹಣ್ಣುಗಳು ತಿನ್ನಬೇಕು. ಈಗಿನ ಹುಡುಗರು ನೀರು ಕುಡಿಯೋಂಗಿಲ್ಲ, ತರಕಾರಿ ಅಂತೂ ಮೊದಲೇ ತಿನ್ನೋಂಗಿಲ್ಲ. ಹಿಂಗಾಗಿ ಕೂದಲು ಕಡಿಮೆ ಬರ್ತಾವೆ. ಆಮೇಲೆ ನಾವು ಯಾವಾಗಲೂ ಜಾಸ್ತಿ ಶಾಂಪು ಯೂಸ್ ಮಾಡಬಾರ್ದು. ಸಿಹಿಕಾಯಿ, ಆಮೇಲೆ ಶಾಂಪು ಥರ ಬೇಕಂತಂದ್ರೆ ಚಿಗರಿ ಪುಡಿ ಅಂತ ಸಿಗ್ತದೆ. ಇವಾಗಲೂ ಬಿಜಾಪುರದಾಗ ಹೊಳಕಟ್ಟಿ ಅವ್ರ ಅಂಗಡಿ ಒಳಗೆ ಸಿಹಿಕಾಯಿ ಪುಡಿ, ಚಿಗರಿ ಪುಡಿ ಎಲ್ಲ ಸಿಗುತ್ತೆ. ನೀವು ಆ ಥರ ಎಲ್ಲ ತಂದು ಯೂಸ್ ಮಾಡಿಕೊಂಡ್ರೆ, ಮೊದಲಿನ ಥರನೇ ನಾವು ಯೂಸ್ ಮಾಡಿಕೊಂಡ್ರೆ ಯಾರ ಕೂದಲೂ ಉಚ್ಚಂಗಿಲ್ಲ. ಈಗ ಬರೀ ಎಲ್ಲ ಶಾಂಪುಕ್ಕೆ ಮೊರೆ ಹೋಗಿಬಿಡ್ತಾರೆ ಮಂದಿ. ಹಿಂಗಾಗಿ ಕೂದಲು ಜಾಸ್ತಿ ಉಚ್ಚುತ್ತದೆ ಅಷ್ಟೆ. ಆಮೇಲೆ ಬೋರ್ ನೀರಿಗೆ ಉಸ್ತದೆ. ಅವಾಗೆಲ್ಲ ಬಾವಿ ನೀರು ಇರ್ತಿದ್ವು. ಈ ಹಳ್ಳಿ ಒಳಗೆಲ್ಲ ನಾವು ಇನ್ನೂ ಬಾವಿ ನೀರೇ ಕುಡಿತೀವಿ, ಬಾವಿ ನೀರೇ ಯೂಸ್ ಮಾಡ್ತೀವಿ. ಹಿಂಗಾಗಿ ಅಷ್ಟ್ರಾಗೆ ನಮ್ಮ ಕೂದಲವ ಅಂಥ ಪರಿ ಏನು ಪೂರ ಇದಾಗಿಲ್ಲ. ಈಗ ಮತ್ತು ಬೆಂಗಳೂರಂಥ ಊರಾಗ ಬಾವಿ ಎಲ್ಲಿಂದ ಬರಬೇಕು, ಬೋರ್ ನೀರೇ ಅನಿವಾರ್ಯ. ಆದರೆ ಏನದ, ಶಾಂಪು ಕಡಿಮೆ ಯೂಸ್ ಮಾಡಿದ್ರೆ ತಾನೇ ಮೇಂಟೈನ್ ಮಾಡ್ಬೇಕು ಕೂದಲ ಈ ಥರ. ಆದರೂ ಸಣ್ಣ ಹುಡುಗರು ಇದ್ದಾಗ ಹಿಡಿದು ನಾವು ಮೇಂಟೈನ್ ಮಾಡಿದ್ರೆ ಕೂದಲು ಚೆಂದ ಇರ್ತಾವೆ. ಚೆಂದ ಕುದಿಬೇಕು. ಕುದ್ದು ಅಗಸಿಗೆ ಏನದಲ್ಲ ಜೆಲ್ ಗಟ್ಟಿ ಬರ್ತದೆ. ಅದು
ಆಮೇಲೆ ಇನ್ನೊಂದು ಹಳ್ಳಿ ಒಳಗೆ ಏನು ಸಿಗ್ತದಂದ್ರೆ ಇದ್ರ ಭಾಷೆ ಒಳಗೆ ಅದಕ್ಕೆ ಕಪ್ಪು ಗರ್ಗ ಅಂತಾರೆ ಅವರು. ನಾವೇನು ಗ್ರಾಮೀಣ ಭಾಷೆ ಒಳಗೆ ಏನಂತಾರೆ ಕಾಡಿಗೆ ಗರ್ಗ ಅಂತೀವಿ ನಾವು. ಅದನ್ನು ತಂದು ಮಿಕ್ಸಿಗೆ ಹಾಕಿ ರಸ ಮಾಡಿ, ಆ ರಸ ತಪ್ಪಲ ವಾರದಾಗ ಒಂದು ಸಲ ಹಚ್ಚಿದ್ರೆ ಕೂದಲ ಕಪ್ಪು ಇರುತ್ತೆ. ಆಮೇಲೆ ಕೂದಲ ಬೆಳ್ಳಗಾಗೋದು ಕಡಿಮೆ ಆಗುತ್ತೆ. ಅಂದ್ರೆ ಮುಂಚಿಂದ ಮಾಡಬೇಕು. ಬೆಳ್ಳಗಾದ್ಮೇಲೆ ಮಾಡ್ತೀನಿ ಅಂತಂದ್ರೆ ಆಗಂಗಿಲ್ಲ. ಅದು ಮುಂಚಿಂದ ಇವೆಲ್ಲ ಮಾಡ್ಕೋತಾ ಇರಬೇಕು. ಇಲ್ಲಿ ನಮ್ಮಲ್ಲೇ ಹೊಲದಾಗ ಸಿಗ್ತಾವೆ ಕಾಡಿಗೆ ಗರ್ಗ, ಕಪ್ಪು ಗರ್ಗ ಅಂತೇಳಿ. ಈಗೆಲ್ಲ ನೀರಾವರಿ ಬಂದು ಅದು ಕೂಡ ಕಡಿಮೆ ಆಗ್ಲಿಕ್ಕತ್ತದ. ಆದರೂ ಸಿಗುತ್ತೆ ನಮಗಿನ. ಇದು ಜೆಲ್ ಏನದಲ್ಲ ವಾರದಾಗ 2 ಸಲ ಹಚ್ಬೇಕು. ಹಚ್ಚಿ ಏನು ಮಾಡಬೇಕು, 1 ತಾಸು ಬಿಟ್ಬಿಡ್ಬೇಕು. ಹಾಗೆ ಹಚ್ಚಿಬಿಟ್ಟು ಆಮೇಲೆ ಏನದ ಸ್ವಚ್ಛಾಗಿ ತಲೆ ತೊಳಿಬೇಕು. ಶಾಂಪೂ ಹಚ್ಚಿ ತೊಳಿಬೇಡ್ರಿ. ಅಕಸ್ಮಾತ್ ಶಾಂಪೂನೇ ಹಚ್ತೀವಿ ಅಂತಂದ್ರೆ ಆ ಶಾಂಪೂದೊಳಗೆ ಏನು ಮಾಡಿರಿ, ಇದು ಲೋಳೆ ಸರದ್ದು ಜೆಲ್ ಇರ್ತದಲ್ಲ, ನಿಮಗೆ ಮನ್ಯಾಗ ಲೋಳೆ ಸರ ಇದ್ದರೆ ಅದರದ್ದು ಹಾಗೆ ರೆಡಿಮೇಡ್ ಹಾಕಿರಿ, ಒರಿಜಿನಲ್. ಇಲ್ಲ ಮತ್ತು ಸಿಗಲ್ಲ ಅಂತಂದ್ರೆ ಜೆಲ್ ಸಿಗುತ್ತೆ ಮಾರ್ಕೆಟ್ನಾಗ. ಆ ಜೆಲ್ ಮಿಕ್ಸ್ ಮಾಡಿರಿ ಇದ್ರಾಗ, ಶಾಂಪೂದಾಗ. ಕೂದಲು ಶೈನಿ ಆಗಿರ್ತಾವೆ ಮತ್ತು ಚಂದ ಹೊಳಪು ಬರ್ತದೆ ಶಾಂಪೂ ಜೊತೆಗೆ ಅದು ಮಿಕ್ಸ್ ಮಾಡಿದ್ರೆ. ಈಗಿನವ್ರು ಕೊಬ್ಬರಿ ಎಣ್ಣೆನೇ ಹಚ್ಚಂಗಿಲ್ಲ ತಲೆಗೆ. ಹಚ್ಚಂಗಿಲ್ಲಪ್ಪ ದಿನ ಅಂತಂದ್ರೂ ವಾರದಾಗ 2 ಸಲ ಹಚ್ಚುತ್ತೆ ಬರ್ರಿ, ಅಂದ್ರೆ ಚಂದ ಇರ್ತಾವೆ ಕೂದಲು. ಆಮೇಲೆ ಇನ್ನೊಂದು ಸಮಸ್ಯೆ ಅಂದರೆ ಕೂದಲು ಯಾವಾಗಲೂ ಬಿಟ್ಕೊಂಡೇ ಇರ್ತಾರಲ್ಲ, ಧೂಳ ಅದು ಕೂತು, ಅದು ಒಂದು ಸಮಸ್ಯೆ. ಏನರ ಫಂಕ್ಷನ್ ಇದ್ದಾಗ ಓಕೆ, ದಿನನಿತ್ಯ ಸಂತೆನ ಕೂದಲು ಬಿಚ್ಚೋದು ಸರಿ ಇರೋಂಗಿಲ್ಲ. ಅದರಲ್ಲಿಂದನೂ ಕೂದಲು ಉಸ್ತಾವೆ. ಈಗ ಪ್ರತಿಯೊಬ್ಬರು ಯಾರು ಕೇಳಿದ್ರೂ ಎಲ್ಲ ಕೂದಲು ಉಸ್ತಾವೆ ಅಂತ ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಆ ಥರ ನೀರು, ಆಹಾರ ಎಲ್ಲ ಆ ಥರ ಅದ. ಇವಾಗ ನಾವೇ ಅದನ್ನು ಸ್ವಲ್ಪ ನಮ್ಮ ಆಹಾರ ಪದ್ಧತಿ, ನೀರು ಕುಡಿಯೋದ್ರಾಗ, ಆಮೇಲೆ ತಲೆಗೆ ಶಾಂಪೂ, ಸೀಗೆಕಾಯಿ ಯಾವುದನ್ನು ಯೂಸ್ ಮಾಡಬೇಕು ಅಂತೇಳಿ ಸ್ವಲ್ಪ ನಾವು ನಮ್ಮಷ್ಟಕ್ಕೆ ನಾವೇ ತಿಳ್ಕೊಂಡು ಚೇಂಜ್ ಮಾಡಿಕೊಂಡ್ರೆ ಇದ್ದಷ್ಟು ಕೂದಲಾರಿ ಚಂದ ಇರ್ತಾವಂತ. ಈಗ ನೋಡ್ರಿ, ಇದು ಜೆಲ್ ಆಗ್ಯದ. ಇದನ್ನು ಸೋಸ್ತೀವಿ. ಇದೇನು ಮಾಡ್ಬೇಕು, ಇಮಿಡಿಯೇಟ್ ಸೋಸ್ಕೊಂಬಿಡ್ಬೇಕು. ಯಾಕಂದ್ರೆ ಆರಿದ ಮೇಲೆ ಏನಾಗ್ತದೆ, ಗಟ್ಟಿ ಭಾಳ ಆಗ್ತದೆ, ಇದು ಬರಂಗಿಲ್ಲ. ಈ ಥರ ಒಂದು ಇದನ್ನು ತೊಗೊಂಡು ಸೋಸ್ಕೊರಿ. ಇದಕ್ಕಿಂತ ಸ್ವಲ್ಪ ದೊಡ್ಡದು ಇದ್ರೂ ಚಲೋ ಆಗುತ್ತೆ ಸೋಸ್ಲಿಕ್ಕೆ. ನೋಡಿ ಹೆಂಗೆ ಲೋಳೆ ಬರ್ತದೆ. ಇದು ಏಕದಮ್ ಗಟ್ಟಿ ಆಗಿಬಿಡ್ತದೆ. ಇದನ್ನು ಚೆಲ್ಲಬೇಡ್ರಿ. ಇನ್ನೂ ಒಂದು ಸಲ ಬರುತ್ತೆ ಇದು. ಈಗ ಇದು ಮಾಡಿಂದ ಇನ್ನೊಂದು ಸಲ ನಾವು ಕುದಿಸಿ ಇದಕ್ಕೆ ಇನ್ನೊಂದು ಸಲ ಜೆಲ್ಲನ್ನು ತೊಗೋಬೋದು. ಇದ್ರಾಗ ಒಂದೇ ಸಲಕ್ಕೆ ಎಲ್ಲ ಇದಾಗಿರೋಂಗಿಲ್ಲ. ಇನ್ನೊಂದು ಸಲ ಮಾಡ್ಕೋಬೋದು. ಅದನ್ನು ಚೆಲ್ಲಬೇಡ್ರಿ. ಈ ಥರ ಜೆಲ್ ನೋಡ್ರಿ ಹೆಂಗೆ ಲೋಳೆ ಬರ್ತಿಲ್ಲ. ಇದು ಈ ಥರ ಇದನ್ನು ತಲೆಗೆ ಹಚ್ಬೇಕು. ಇದನ್ನೇನು ಮಾಡಬೇಕು, ಒಂದು ಬಾಟ್ಲಿ ಒಳಗೆ ನಾವು ಶೇಖರಣೆ ಮಾಡಿ ಇಟ್ಕೋಬೇಕು. ಅಂದ್ರೆ ಖಾಜಿನ ಬಾಟ್ಲಿ ಒಳಗೆ ಇಟ್ಟರೆ ಭಾಳ ಚಲೋ. ಇಲ್ಲ ಅಂತಂದರೆ ಪ್ಲಾಸ್ಟಿಕ್ದೊಳಗೆ ಇಟ್ಕೋರಿ. ನೋಡ್ರಿ, ಇದನ್ನು ತಲೆಗೆಲ್ಲ ಹಚ್ಚಿಬಿಟ್ಟು ಮಸಾಜ್ ಮಾಡಿ 1 ರಿಂದ 2 ತಾಸು
ಬಿಟ್ಬಿಡ್ರಿ, ಬಿಟ್ಟು ತೊಳಿರಿ ತಲೆ. ನೋಡಿರಿ ಈ ಥರ ನೀವು ಒಂದು ಸಲ ಮಾಡಿ ನೋಡಿರಿ, ಹೆಂಗೆ ಬಂತಂತ ತಿಳಿಸ್ರಿ. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.